ಸಾರ್ವಜನಿಕರು ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡಬಾರದು ಎಂದು ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ತಿಳಿಸಿದರು. ಮಧುಗಿರಿ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಂದ ಶಾಂತಿ ಸಭೆ ನಡೆಸಿ ಮಾತನಾಡಿದ ಅವರು, ಗಣೇಶ ಮೂರ್ತಿ ಇಡಲು ಅನುಮತಿ ತೆಗೆದುಕೊಳ್ಳಬೇಕು, ಇಲ್ಲವಾದಲ್ಲಿ ಕಾನೂನಿನ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದ ಅವರು, ಡಿಜೆಗೆ ಅನುಮತಿ ಇಲ್ಲ, ಯಾರೂ ಕೂಡ ಡಿಜೆಯನ್ನು ಉಪಯೋಗಿಸಬಾರದು ಎಂದರು. ಹಬ್ಬನೂ ಕೂಡ ಇದು ಹಬ್ಬ ಆಚರಣೆ ಮಾಡೋದು, ಯಾವುದೋ ಒಂದು ನಾವೇನು ಯುದ್ಧ ಮಾಡೋಕೆ ಸ್ಟ್ರಿಕ್ಟ್ ಆಗಿ ಹಿಂಗೆ ಮಾಡ್ತೀವಿ ಹಂಗೆಲ್ಲ. ಹಬ್ಬ ಆಚರಣೆ ಮಾಡೋದು, ಕಾನೂನು ತಿಳ್ಕೊಂಡು ಖುಷಿಯಾಗಿ ಆಚರಣೆ ಮಾಡ್ಬೇಕಂತ ಅಷ್ಟೇ ನಮ್ಮ ಉದ್ದೇಶ. ಫಸ್ಟು ಮುನ್ಸಿಪಾಲಿಟಿ ಅಥವಾ ಪಂಚಾಯತ್ ಕಡೆಯಿಂದ ಪರ್ಮಿಷನ್ ತೊಗೊಳೋದಾಗಿರ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಬೇಕಿರೋದೇನು ಲೈಟ್ ವ್ಯವಸ್ಥೆ ಬೇಕಿರುತ್ತೆ. ಆ ಲೈಟ್ ವ್ಯವಸ್ಥೆನೂ ಕೂಡ ಗೌರ್ಮೆಂಟ್ ಕಡೆಯಿಂದ ಇಷ್ಟಿರೋ ತನಕ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನೀಟಾಗಿ ನೀವು ಒಂದು ಡಾಕ್ಯುಮೆಂಟೇಷನಲ್ಲಿ ಕೊಟ್ಬಿಟ್ಟು ಇಂಥ ಕಡೆ ಇಂಥ ಜಾಗದಲ್ಲಿ ನಾವು ಮುನ್ಸಿಪಾಲಿಟಿಯಿಂದ ತೊಗೊಂಡಿದ್ದೀವಿ ನಾವು ಪರ್ಮಿಷನ್ನು, ಇಂಥ ಕಡೆ ನಮಗೆ ಲೈಟಿನ ವ್ಯವಸ್ಥೆ ಮಾಡಿಕೊಡಿ ಅಂತಂದರೆ ಅವರು ಅದನ್ನು ಮಾಡಿಕೊಡ್ತಾರೆ. ಈಗ ಅದನ್ನು ನಿಮಗೆ ಡೀಟೇಲ್ಸಾಗೂ ಹೇಳಿದ್ದಾರೆ ಏನು ಮಾಡ್ತೀವಿ ಅಂತ. ತದನಂತರ ಈಗ ಗೊತ್ತಿರ್ಬೋದು, ಯಾವುದೇ ಒಂದು ಪೆಂಡಲ್ ಹಾಕ್ತೀವಿ ಅದರಲ್ಲಿ ಫೈರ್ ಇನ್ಸಿಡೆಂಟ್ಸ್ ನಡೀತವೆ, ಪೂಜೆ ನಡೆಯುತ್ತೆ, ಎಣ್ಣೆ ಇರುತ್ತೆ, ಬೆಂಕಿ ಇರುತ್ತೆ. ಇದೆಲ್ಲದೂ ಕೂಡ ನಾನು ಪರ್ಸ್ನಲಿ ಏನು ಹೇಳ್ತೀನಿ ಅಂದರೆ, ಒಂದು ಚಿಕ್ಕದು ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ನ ನೀವು ಕಂಪಲ್ಸರಿ ಇಟ್ಕೋಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ನಮ್ಮ ಇನ್ಸ್ಟ್ರಕ್ಷನಲ್ಲಿ ಕೂಡ ನಾವು ಹೇಳ್ತಾ ಇದ್ದೀವಿ, ಒಂದು ಚಿಕ್ಕ ಫೈರ್ ಎಕ್ಸ್ಟಿಂಗ್ವಿಷರು ಕಂಪಲ್ಸರಿ ನಿಮ್ಮ ಪೆಂಡಾಲ್ ಒಳಗೆ. ಈಗ 1 ವೀಕ್ ಗಂಟಲೆ ಇಡ್ತೀರ ಅಂತಂದರೆ ಎಲ್ಲ ಟೈಮಲ್ಲೂ ನೀವು, ಈಗ ನಮ್ಮ ಸಬ್ ಇನ್ಸ್ಪೆಕ್ಟರ್ ಹೇಳಿದರು, ನಾಳೆ ಯಾಕೆ ನಾವು ಇಷ್ಟಕ್ಕೊಂದು ಇನ್ಸ್ಟ್ರಕ್ಷನ್ ಹೇಳ್ತೀವಿ ಅಂದರೆ, ಯಾರಿಗಾರೊಬ್ರು ಜವಾಬ್ದಾರಿ ಕೊಡಬೇಕಲ್ಲ. ಜವಾಬ್ದಾರಿ ಇಲ್ಲ ಅಂತಂದರೆ ತಪ್ಪಾಗುತ್ತೆ. ಯಾರಿಗಾರೊಬ್ರು ಜವಾಬ್ದಾರಿ ವಹಿಸ್ತಾ ಇದೀವಿ, ಪರ್ಮಿಷನ್ ತೊಗೊತಾ ಇದೀವಿ, ಎಲ್ಲ ಮಾಡಿದಾಗ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರನ್ನ ಹಿಡ್ಕೊತೀವಿ ನಾವು. ಹಂಗಾಗಿನೇ ನೀವು ನಾಳೆ ಈಗ ಒಂದು ಪೆಂಡಾಲ್ ಹಾಕಿ ಒಂದು 7 ದಿನ ಇಟ್ಟಿರ್ತೀರಿ ದೊಡ್ಡ ಮಟ್ಟದಲ್ಲಿ. ಚಿಕ್ಕ ಹುಡುಗರಿಂದನೂ ವಯಸ್ಸಾಗಿರೋ ತನಕ ಬರ್ತಾ ಇರ್ತಾರೆ. ಏನಾದರೂ ಒಂದು ಅಗ್ನಿ ಆದರೆ ಯಾರು ಜವಾಬ್ದಾರಿ? ಈಗ ಎಲ್ಲ ಕಡೆನೂ ಫೈರ್ ಡಿಪಾರ್ಟ್ಮೆಂಟ್ನಲ್ಲಿ ಬಂದು ಮಾಡೋಕ್ಕಾಗುತ್ತಾ? ಅಟ್ ಎ ಟೈಮು 100 ಜಾಗದಲ್ಲಿ ಇಟ್ಟಿರ್ತೀರಿ. ಅದ್ರ ಬದಲು ಭಾಳ ಏನು ಖರ್ಚಿಲ್ದಂಗೆ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಚಿಕ್ಕದೊಂದು ಇಟ್ಕೊಂಡ್ರೆ ಎಲ್ಲ ಕಡೆ ಇಟ್ಕೊತಾರೆ. ಈಗ ಯಾವುದೇ ಒಂದು ಪೆಂಡಲ್ ಹಾಕಿದ್ರು ಈಗ ಕಂಪಲ್ಸರಿ ಫೈರ್ ಎಕ್ಸ್ಟಿಂಗ್ವಿಷರ್ ಇಟ್ಕೊಳೋದು ಕಂಪಲ್ಸರಿ. ಅದನ್ನು ಕೂಡ ನಮ್ಮ ಇಲಾಖೆಯಿಂದ ಕೊಡ್ತೀವಿ ನಾವು ಇನ್ಸ್ಟ್ರಕ್ಷನ್ಸಲ್ಲಿ. ಅದನ್ನು ಕೂಡ ನೀವು ಫಾಲೋ ಮಾಡಿ. ನಾವು ಆಚರಣೆ ಮಾಡೋ ಟೈಮಲ್ಲಿ ಕೆಲವು ಹಳೆ ಇನ್ಸಿಡೆಂಟ್ಸ್ ನನಗೆ ಹೇಳಿದರು. ಈ ಕೆಲವು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತೀರಿ, ಆರ್ಕೆಸ್ಟ್ರಾ ಮಾಡ್ತೀರಿ, ಇವೆಲ್ಲ ನಾರ್ಮಲ್ ಕಾಮನ್ ಹೆಣ್ಮಕ್ಳು ಕುತ್ಕೊಂಡು ನೋಡ್ಲಿಲ್ದಂಗೆ ವ್ಯವಸ್ಥೆ ಮಾಡ್ತಾರೆ ಅಂತ ಕೆಲವು ಕಡೆ ಕೇಳಿ ಬಂತು. ನನಗೆ ಅಷ್ಟು ಹೆಸರಿನ ತಪ್ಪು ಗೊತ್ತಿಲ್ಲ. ಇನ್ ಕೇಸ್ ನಡೆದಿದ್ರೆ, ಆ ಥರ ಏನಾದರೂ ಹಳೆ ಇನ್ಸಿಡೆಂಟ್ ನಡೆದಿದ್ರೆ ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಈಗ ರೀಸೆಂಟಾಗಿ ಒಂದು ನಮ್ಮ ಕುಣಿಗಲಲ್ಲಿ ಒಂದು ಕೇಸ್ ಆಯಿತು. ಈ ಥರ ಒಂದು ಅಸಭ್ಯವಾಗಿ ಒಂದು ನೃತ್ಯ ಪ್ರದರ್ಶನ ಸ್ಟೇಜ್ ಮೇಲೆ ಆಗಿತ್ತು. ಇದಂತೂ ನಾವು ಕೂಡ ಯಾವ ಕಾರಣಕ್ಕೂ ನಾವು ಎಂಟರ್ಟೈನ್ ಮಾಡಲ್ಲ. ಈಗಿನ ಕಾಲಕ್ಕೆ ಅದಕ್ಕೆ ಅಂತಲೇ ಬೇರೆ ಪ್ಲಾಟ್ಫಾರ್ಮ್ ಇದ್ದಾವೆ. ಇದು ಗಣೇಶನ ಹಬ್ಬ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಕಲ್ಚರಲ್ ಪ್ರೋಗ್ರಾಮ್ ಆದರೆ ಒಂದು ಭಕ್ತಿ ಭಾವನೆ ಬರೋಂಥ ಪ್ರೋಗ್ರಾಮ್ಸ್ ಅಷ್ಟೇ ಆಗಬೇಕು. ಇದು ಎಲ್ಲರಿಗೂ ಒಂದು ರಿಕ್ವೆಸ್ಟು. ಮತ್ತು ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ಬೇಕನ್ನೋ ಮನಸ್ಥಿತಿ ಇದ್ದರೆ ಯಾವುದೇ ಕಾರಣಕ್ಕೂ ಆ ಥರದ ಅಹಿತಕರ ಮತ್ತು ಅಸಭ್ಯವಾದಂತಹ ನೃತ್ಯಗಳು, ಆ ಥರ ಯಾವುದೇ ಥರ ಸ್ಟೇಜ್ ಪ್ರೋಗ್ರಾಮು ಯಾವ ಕೂಡ ನಡೀಕೂಡ್ದು. ಇದು ಒಂದು ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಬಿಡಬೇಕಾದ್ರೆ ಈಗ ಎಲ್ಲಿ ಗಣಪತಿ ಬಿಡ್ತೀರಿ ಅಂತೇಳಿ ಅದನ್ನು ನಮಗೆ ಡೀಟೇಲ್ಸ್ ಕೊಡಬೇಕಾಗುತ್ತೆ. ನೀವು ಯಾವತ್ತು ಬಿಡ್ತೀರಿ, ಎಲ್ಲಿ ಬಿಡ್ತೀರಿ, ಯಾವ ರೂಟಲ್ಲಿ ಹೋಗ್ತೀರಿ, ಎಷ್ಟನೇ ದಿನಕ್ಕೆ ಬಿಡ್ತೀರಿ, ಇದನ್ನೆಲ್ಲ ಡೀಟೇಲ್ಸು ನಮಗೆ ಪೊಲೀಸ್ ಹತ್ರ ಇವೆಲ್ಲ ಬೇಕಾಗುತ್ತೆ. ಯಾಕಂದರೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಯಾವತ್ತು ಬಿಡ್ತೀರಿ ಅಂತ ಅಕ್ಯುರೇಟಾಗಿ ಹೇಳಿದ್ರೆ ಅವತ್ತಿನ ದಿನ ಸಬ್ ಇನ್ಸ್ಪೆಕ್ಟ್ರು ಸಿಬ್ಬಂದಿಗಳು ಎಷ್ಟು ಹಾಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನಮಗೆ ಬೇರೆ ಕಡೆ ಡ್ಯೂಟಿ ಹಾಕ್ಬಿಟ್ಟಿರ್ತಾರೆ ತುಮಕೂರು ಡಿಸ್ಟಿಕಲ್ಲೇ. ನೀವು ಇಲ್ಲಿ ಸಡನ್ನಾಗಿ ಯಾವತ್ತೋ ಬಿಡ್ತೀರಿ ಅಂದ್ಬಿಟ್ರೆ ನಾವು ಯಾರು ಇರೋದಿಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ತೊಗೊತಾರೆ? ಈಗ ಇಷ್ಟು ಎಲ್ಲಕ್ಕೂ ನೀವು ಜವಾಬ್ದಾರಿ ತೊಗೊಂಡಿರ್ತೀರಿ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಾವು ಜವಾಬ್ದಾರಿ ಇರ್ತೀವಿ. ಹಂಗಾಗಿ ನಾವು ನಮ್ಮ ಜವಾಬ್ದಾರಿತನದಿಂದ ನಿಮಗೆ ಹೇಳ್ತಾ ಇದ್ದೀವಿ, ನೀವು ಕೂಡ ಜವಾಬ್ದಾರಿ ವಹಿಸ್ಕೊಳ್ಳಿ. ಅದೇನು ಮಾಹಿತಿ ಇದೆ ಕೊಡಿ ಅಂತೇಳಿ. ವೃತ್ತ ನಿರೀಕ್ಷಕರಾದ ಹನುಮಂತರಾಯಪ್ಪ ಮಾತನಾಡಿ, ಗಣೇಶ ಮೂರ್ತಿಯನ್ನ ಇಡುವಾಗ ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಹಾಗೂ ಬಲವಂತವಾಗಿ ಯಾರೂ ಕೂಡ ಸಾರ್ವಜನಿಕರಲ್ಲಿ ಹಣವನ್ನ ವಸೂಲಿ ಕೇಳಬಾರದು. ಶಾಂತಿ ಸುವ್ಯವಸ್ಥೆಯನ್ನ ಎಲ್ಲರೂ ಕಾಪಾಡಬೇಕು ಎಂದು ತಿಳಿಸಿದರು. ಲಾಸ್ಟ್ ಟೈಮ್ ಎಷ್ಟೋ ಗಣೇಶನ ಪರ್ಮಿಷನ್ ತಗೊಳ್ದಲ್ಲೇ ನೀವು ಇಡೋದು, ಮತ್ತೆ ಅಲ್ಲೇನೇ ಹೆಚ್ಚು ಕಡಿಮೆ ಆಗೋದು, ಮತ್ತೆ ಅದಕ್ಕೆ ಹೊಣೆ ನಾವು ಹಾಕ್ತೀವಿ. ಈ ಲಾಸ್ಟ್ ಟೈಮ್ ಅಷ್ಟು ಹೇಳಿದ್ರು ಮತ್ತೆ ಮೆನ್ ಹಾಕಿದ್ವಿ, ಬಿಟ್ಟು ಬಂದ ಮೇಲೆ ಗಲಾಟೆಗಳಾಗ್ತವೆ. ಅಲ್ಲಿದ್ದಾಗ ಆಗಲಿಲ್ಲ, ಬೇರೆ ದಿವಸ ಆಗಲಿಲ್ಲ, ಬಿಟ್ಟು ಬಂದಾದ್ಮೇಲೆ ಗಲಾಟೆ ಆಗಿ 7-8 ಜನ ಜೈಲಿಗೆ ಹೋದ್ರು. ಆ ರೀತಿ ಮಾಡ್ಕೊಬೇಡಿ. ಸ್ವಲ್ಪ ಪೊಲೀಸು ಏನು ಇನ್ಸ್ಟ್ರಕ್ಷನ್ ಕೊಡಿಸ್ತಾರೆ ಅದನ್ನು ಫಾಲೋ ಮಾಡಿ. ಸುಮ್ಮನೆ ಇವೆಲ್ಲ ಗೈಡ್ಲೈನ್ಸ್ ಎಲ್ಲ ಸುಮ್ಮನೆ ಮಾಡೋಣ ಯಾರನ್ನೇ.
ಏನೋ ಉದ್ದೇಶ ಇಟ್ಕೊಂಡೇ ಮಾಡೋದು, ಅವುಗಳನ್ನ ಫಾಲೋ ಮಾಡಬೇಕು. ಸಂಬಂಧಪಟ್ಟ ನಗರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತೊಗೊಬೇಕು. ಎಷ್ಟು ಜನ ತೊಗೊತೀರಾ ಲೆಕ್ಕಕ್ಕೆ ಹೋದರೆ ಊರಲ್ಲಿ 1 ಗಣೇಶ 2 ಗಣೇಶ ಪರ್ಮಿಷನ್ ತೊಗೊಂಡಿರ್ತೀನಿ, ಇದು ಯಾರು ತೊಗೊಂಡಿರಲ್ಲ. ಅದನ್ನು ಎತ್ತಿಸ್ಬೋದು, ಬಟ್ ಜನಗಳಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ನಾವು ಒಂದು ಎಕ್ಸ್ಕ್ಯೂಸ್ ಕೊಟ್ಟಿರ್ತೀವಿ. ಬಟ್ ಅದನ್ನೇ ರೂಢಿ ಮಾಡ್ಕೊಬಾರ್ದು. ಒಂದು ಗಣೇಶನ ಪರ್ಮಿಷನ್ ತೊಗೊಂಡ್ರೆ ಅಲ್ಲಿ ಏನಾರ ಹೆಚ್ಚು ಕಡಿಮೆ ಆದರೆ, ಒಂದು ಲೈನ್ ಹೊಡಿತೋ, ಕರೆಂಟ್ ಹೊಡೆಸ್ ಡೆತ್ ಆದ, ಏನೇ ಒಂದು ಆದ್ರೂ ಪರ್ಮಿಷನ್ ತೊಗೊಂಡಿದ್ರೆ ಬಚಾವಾಗ್ತೀರಾ. ಇಲ್ಲಾಂದರೆ ನಿಮ್ಮ ಮೇಲೆ ಮರ್ಡರ್ ಕೇಸ್ ಲೆವೆಲ್ಗೆ ಒಂದು ಈಕ್ವಲ್ ಸೆಕ್ಷನ್ ಇದೆ, ಉದ್ದೇಶಪೂರ್ವಕವಲ್ಲದ ಕೊಲೆ ಅಂತ. ಆ ಸೆಕ್ಷನಲ್ಲಿ ಕೇಸ್ ಮಾಡ್ತೀವಿ. ಅರ್ಥ ಆಯ್ತೇನಪ್ಪ? ನೀವು ಪರ್ಮಿಷನ್ ತೊಗೊಂಡಿದ್ರೆ ಏನೋ ಅಚಾತುರ್ಯವಾಗಿ ಆಗಿದೆ ಅಂತ ಮಾಡ್ಕೊತೀವಿ. ನೀವು ಪರ್ಮಿಷನ್ ತೊಗೊಂಡದಲ್ಲೇ ಪೊಲೀಸರ ಗಮನಕ್ಕೆ ತರದಲ್ಲೇ ಗಣೇಶನ ಇಟ್ಕೊಂಡ್ರೆ ಆ ಥರ ಬರ್ತದೆ. ಅದಕ್ಕೆ ಅವಕಾಶ ಕೊಡಬಾರದು. ಮತ್ತು ಗಣೇಶನ ಹತ್ರ ಯಾರಾದರೂ ಇರಲೇಬೇಕು ಅಂತ ಹೇಳ್ತೀವಿ, ನಿಮ್ಮ ಪಾಡಿಗೆ ನೀವು ಗಣೇಶನ ಬಿಟ್ಬಿಟ್ಟು ಹೋಗ್ತಾ ಇರ್ತೀರ. ಇರಬೇಕಲ್ಲ, ಗಣೇಶನ ಇಟ್ಮೇಲೆ ಜವಾಬ್ದಾರಿ ತೊಗೊಬೇಕಲ್ಲ ನೀವು. ನಿಮ್ಮ ಲೋಕದಲ್ಲೇ ನೀವಿರ್ತೀರ. ಗಣೇಶನ ಕೂರ್ಸೋವರೆಗೂ ಒಂದು ಬಿಡೋ ದಿವಸ, ಕೂರ್ಸೋ ದಿವಸ ಅಷ್ಟೇ ನಿಮ್ಮ ಸಂತೋಷ. ಮಧ್ಯದಲ್ಲಿ ಗಣೇಶನ ಕೇಳೋರೇ ಇರೋದಿಲ್ಲ. ಅದಕ್ಕೆ ಅವಕಾಶ ಬೇಡ. ಯಾರನ್ನ ಕಂಪಲ್ಸರಿ ನಿಮ್ಮದೇ ಒಂದು ಚಾರ್ಟ್ ಮಾಡ್ಕೊಳ್ಳಿ. ಡೈಲಿ ಇಬ್ಬಿಬ್ರು ಗಣೇಶನ ಹತ್ರ ಇರಲೇಬೇಕು ಅಂತ. ಡೇ ಇಬ್ಬರು, ರಾತ್ರಿ ಒಬ್ಬರು, ರಾತ್ರಿ ಒಂದಿಬ್ಬರು ಆಗಿದ್ರೆ ಗಣೇಶನ ಕಾಯಕ್ಕಾಗ್ತದೆ. ಇಲ್ಲಾಂದರೆ ಯಾವುದೋ ಒಂದು ಪ್ರಾಣಿನೇ ಬಂತು ಏನೋ ಮಾಡೋಯ್ತು ಅಂದರೆ ಮತ್ತೆ ಯಾರನ್ನ ಬ್ಲೇಮ್ ಮಾಡ್ತೀರಾ ನೀವು? ಬೇರೆಯವ್ರನ್ನ ಬ್ಲೇಮ್ ಮಾಡ್ತೀರಾ, ಪಕ್ಕದನೋ ನಿಮ್ಗೆ ವೈರತ್ವ ಇರೋನ್ನೋ ಯಾರನ್ನೋ ಬ್ಲೇಮ್ ಮಾಡಿ ಮತ್ತೆ ಅದನ್ನು ದೊಡ್ಡ ಇಶ್ಯೂ ಮಾಡ್ತೀರಾ. ಅಲ್ಲಿ ಏನಾಗಿದೆ ಅಂತಲೂ ಗೊತ್ತಿಲ್ಲ. ಅದ್ರ ಬದಲು ಒಂದು 4-5 ಸಾವಿರ ಖರ್ಚು ಮಾಡಿ ಒಂದು CC ಕ್ಯಾಮ್ರಾ ಹಾಕ್ಸ್ಕೊಂಬಿಡಿ. ಇಲ್ಲಿ ಇಲ್ಲಪ್ಪ ದೊಡ್ಡ ಗಣೇಶ ಇದಾವೆಲ್ಲ, ಅಲ್ಲೆಲ್ಲ CC ಕ್ಯಾಮ್ರಾ ಹಾಕ್ಸ್ಕೊಂಬಿಡಿ. ಪ್ರತಿ ವರ್ಷದಿಂದ ಈ ವರ್ಷನೂ ಕೂಡ ಗಣೇಶೋತ್ಸವ ಏನು ಗಣೇಶ ಹಬ್ಬ ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಸರ್ಕಾರದಿಂದ ಗೈಡ್ಲೈನ್ ಬರ್ತದೆ. ನಮ್ಮ ಇಲಾಖೆಯಿಂದ ಕೂಡ ಯಾವ ರೀತಿ ಗಣೇಶ ಇಡಬೇಕು, ಏನು ಮಾಡಬೇಕು, ಇದಕ್ಕಿಂತ ಮುಂಚೆ ಏನು ಮಾಡಬೇಕು, ನಂತರ ಏನು ಮಾಡಬೇಕು, ವಿಸರ್ಜನೆ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ನಿಯಮಗಳ ಬಗ್ಗೆ ನಿಮಗೆ ತಿಳಿಸಿ, ಆಮೇಲೆ ಯಾವ ರೀತಿ ನೀವು ಗಣೇಶ ಪ್ರತಿಷ್ಠಾಪನೆ ಮಾಡಬೇಕು, ಯಾವ ರೀತಿ ಅದನ್ನು ನಿಯಂತ್ರಣ ಮಾಡಬೇಕು, ಯಾವ ರೀತಿ ತಿಳುವಳಿಕೆ ಹೇಳಿ ನಿಯಮಬದ್ಧವಾಗಿ ಪ್ರತಿಷ್ಠಾಪನೆ ಮಾಡಿ ವಿಧಿಬದ್ಧವಾಗಿ ವಿಸರ್ಜನೆ ಮಾಡತಕ್ಕಂಥ ನೀವು ಮಾಡಬೇಕಾಗ್ತದೆ. ಯಾವುದೇ ಗಲಾಟೆ ಬೇರೆ ಯಾವುದೇ ರೀತಿ ನ್ಯೂಸೆನ್ಸ್ಗೆ. ಇನ್ನು ಪುರಸಭೆ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್ ಮಾತನಾಡಿ, ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶ ವಿಸರ್ಜನೆಗೆ ಪುರಸಭೆ ವತಿಯಿಂದ ಮೊಬೈಲ್ ವಾಹನವನ್ನ ಮನೆಗಳ ಮುಂದೆ ಬರುವುದು, ಅದರಲ್ಲೇ ವಿಸರ್ಜನೆ ಮಾಡಬಹುದು. ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಗಣಪತಿ ವಿಸರ್ಜನೆಗೆ ಕೃತಕ ನೀರಿನ ತೊಟ್ಟಿಯನ್ನ ಮಾಡಲಾಗಿದೆ. ಹಾಗೂ ಆದಷ್ಟು ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ ಎಂದರು. ಇನ್ನು ಈ ಸಂದರ್ಭದಲ್ಲಿ ಮಧುಗಿರಿಯ ಮುಖ್ಯಾಧಿಕಾರಿ ಸುರೇಶ್, ಬೆಸ್ಕಾಂ ಇಂಜಿನಿಯರಿಂಗ್ ಚಿದಾನಂದ್, ಫೈರ್ ಆಫೀಸರ್ ಹನುಮಂತರಾಯಪ್ಪ ಹಾಗೂ ಪುರಸಭೆ ಸದಸ್ಯರು, ಸಾರ್ವಜನಿಕರು ಹಾಜರಿದ್ದರು.